ಈ ನಡುವೆ ದೆಹಲಿಯಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇವತ್ತು ಶತಾಯಗತಾಯ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲೇಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರಂತೆ, ಸಾಧ್ಯತೆ ಇದೆ ಅಂತ. ರಾಹುಲ್ ಗಾಂಧಿ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ DCM ಡಿ ಕೆ ಶಿವಕುಮಾರ್. CM ಸಿದ್ದರಾಮಯ್ಯ ಭೇಟಿ ಬೆನ್ನಲ್ಲೇ ರಾಹುಲ್ ಗಾಂಧಿ ಭೇಟಿಗೆ DK ಶಿ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ಕೂಡ ದೆಹಲಿಯಲ್ಲೇ ಇದ್ದು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲೇಬೇಕು ಅಂತ. ಕಳೆದ ಬಾರಿ ಹೋದಾಗ ರಾಹುಲ್ ಗಾಂಧಿ ಅವರು ಅವ್ರಿಗೆ ಟೈಮ್ ಕೊಟ್ಟಿರಲಿಲ್ಲ, ಹಾಗೆ ವಾಪಸ್ ಬಂದಿದ್ದರು. ಆಮೇಲೆ ನಿನ್ನೆನೂ ಟೈಮ್ ಕೇಳಿದರು. ಆ್ಯಕ್ಚುಲಿ ನಿನ್ನೆ ಯಾವಾಗ ರಾಹುಲ್ ಗಾಂಧಿ ಕಚೇರಿಯಿಂದ ಏನೂ ಮೆಸೇಜ್ ಬರಲಿಲ್ಲ, ಆವಾಗ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾರೆ. ಇವತ್ತು ಮತ್ತೆ ಟೈಮ್ ಕೇಳಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಪಟ್ಟಂತ ಟೈಮ್ ಕೊಟ್ಬಿಟ್ರು ರಾಹುಲ್ ಗಾಂಧಿ ಅವರು. ಮೊನ್ನೆ DK ಶಿವಕುಮಾರಕ್ಕೆ ಟೈಮ್ ಕೊಟ್ಟಿಲ್ಲ. ಅದೊಂದು ಅಸಮಾಧಾನ, ಯಾರಿಗೂ ಹೇಳ್ಕೊಳ್ಳೋಕ್ಕಾಗದೇ ಇರೋ ಅಸಮಾಧಾನ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು DK ಶಿವಕುಮಾರ್ ಅವರಿಗೆ. ಬಟ್ ಸ್ಟಿಲ್ ಕೆಲಸ ಆಗಬೇಕು ಅಂತಂದರೆ ತಾಳ್ಮೆ ಇರಬೇಕು ಅಂತ ಅವರೇ ಹೇಳ್ತಾರೆ. ಹಾಗಾಗಿ ತಾಳ್ಮೆಯಿಂದ DK ಶಿವಕುಮಾರ್ ಇವತ್ತು ಕೂಡ ಕಾದಿದ್ದು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಅವ್ರ ಮುಂದೆನೂ ಅದನ್ನೇ ಕ್ಲೈಮ್ ಮಾಡ್ತಾರೆ, ನನ್ನ ಶ್ರಮಕ್ಕೆ ಪ್ರತಿಫಲ ಕೊಡಿ, ಅವತ್ತೇನು ಮಾತುಕತೆ ಆಗಿತ್ತು ಅದರಂತೆ ನಡ್ಕೊಳ್ಳಿ ಅಂತ. ಏನು ಹೇಳ್ತಾರೆ ರಾಹುಲ್ ಗಾಂಧಿ ಅವರು? ಸಾಧ್ಯವಾದಷ್ಟು ಸಂಪುಟ ಪುನರ್ರಚನೆಯನ್ನು ಮುಂದಕ್ಕೆ ಹಾಕುವಂತಹ ಲೆಕ್ಕ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಕಳೆದ ಬಾರಿ ದೆಹಲಿಗೆ ಬಂದಾಗಲೂ DK ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಟೈಮ್ ಕೊಟ್ಟಿರಲಿಲ್ಲ, ನಿನ್ನೆನೂ ಟೈಮ್ ಕೊಟ್ಟಿಲ್ಲ. ಆ ಅಸಮಾಧಾನ ಅವರಲ್ಲಿ ಇದ್ದೇ ಇದೆ. ಇವತ್ತಾದರೂ ಟೈಮ್ ಸಿಗಬಹುದಾ? ಒಂದು ವೇಳೆ ಭೇಟಿ ಸಾಧ್ಯ ಆದರೆ ಏನು ಕ್ಲೈಮ್ ಮಾಡುವಂತಹ ಸಾಧ್ಯತೆ ಇದೆ DK ಶಿವಕುಮಾರ್? ಅರವಿಂದ್, ನೋಡಿ, ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗಲಿಕ್ಕೆ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶನಿವಾರದಿಂದಲೂ ಕೂಡ ಅವರು ರಾಹುಲ್ ಗಾಂಧಿ ಭೇಟಿಗೆ ದಿನಾಂಕವನ್ನು ಕೇಳಿದ್ದಾರೆ. ಆದರೆ ಈವರೆಗೂ ಕೂಡ ರಾಹುಲ್ ಗಾಂಧಿ ಕಚೇರಿಯಿಂದ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಬಂದಿಲ್ಲ. ಬಹುಶಃ ಇವತ್ತು ಒಂದು ಪ್ರತಿಕ್ರಿಯೆ ಬರ್ಬೋದು ಮತ್ತು ಭೇಟಿಗೆ ಸಮಯ ನಿಗದಿ ಆಗ್ಬೋದು ಅನ್ನುವಂತಹ ಇಂಗಿತದಲ್ಲಿ ಈಗ ಸದ್ಯಕ್ಕೆ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಹೇಗಾದರೂ ಮಾಡಿ ಭೇಟಿ ಮಾಡಬೇಕು ಅನ್ನುವಂತಹ ಉತ್ಸಾಹದಲ್ಲೂ ಕೂಡ ಇದ್ದಾರೆ. ಒಂದು ವೇಳೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ರಾಜಕೀಯ ವಿದ್ಯಮಾನಗಳು ಈಗ ಏನು ಪ್ರಸ್ತುತವಾಗಿ ನಡೀತಾ ಇದ್ದಾವೆ ಇದೇ ವಿಚಾರಗಳನ್ನು ಮಾತಾಡಬಹುದು. ಮತ್ತೆ ಈ ಹಿಂದೆ ಮಾತುಕತೆ ಏನಾಗಿತ್ತು, ಸಚಿವ ಸಂಪುಟ ವಿಚಾರಣೆಗೆ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಗೊಂದಲಗಳೇನು ಸೃಷ್ಟಿಯಾಗಿದ್ದಾವೆ, ಮತ್ತೆ ನಾಯಕತ್ವ ವಿಚಾರದಲ್ಲಿ ಏನೆಲ್ಲ ಪ್ರಶ್ನೆಗಳು ಉದ್ಭವ ಆಗಿದ್ದಾವೆ, ಮತ್ತೆ ನಾಯಕತ್ವವನ್ನು ನಿರ್ಧಾರ ಆಗದೆ ಸಂಪುಟ ಪುನರ್ರಚನೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ತಾತ್ಕಾಲಿಕವಾಗಿ ಮುಂದೂಡುವಂಥ ಪ್ರಯತ್ನವನ್ನು ಕೂಡ ಏನು DK ಶಿವಕುಮಾರ್ ಅವರು ಮಾಡಬಹುದು. ಸೊ ಆ ನಿಟ್ಟಿನಲ್ಲಿ ಏನು ಪ್ರಯತ್ನಗಳು ಬೇಕು ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ಈಗ ದೆಹಲಿಯಲ್ಲಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಮತ್ತೆ ಅವರು ರಾಹುಲ್ ಗಾಂಧಿ ಭೇಟಿಯ ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.